ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈಗಾಗಲೇ ತಮ್ನೇಲ್ ನೋಡಿ ಟೈಟಲ್ ನೋಡಿ ಗೊತ್ತಾಗಿರ್ಬೋದು. ಸೊ ಎಸ್ ಹೌದು, ಮಗಳ ಒಂದು ಓರಿಯೆಂಟೇಷನ್ ಡೇ, ಮಗಳನ್ನ ಸ್ಕೂಲ್ಗೆ ಹಾಕ್ತೀನಿ ಅಂತ ಹಿಂದಿನ 2 ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಫೈನಲಿ ಹಾಕಾಯಿತು ಮನೆ ಹತ್ರ ಇರುವಂತಹ ಕಿಜ್ಜಿಗೆ. ಸೊ ಇವತ್ತು ಓರಿಯೆಂಟೇಷನ್ ಡೇ ಇತ್ತು. ಸೊ ಅದು ಹಿಂದಿನ ದಿನದ್ದು ಇದೊಂದು ಕ್ಲಿಪ್ ಇತ್ತು. ಸೊ ಅದನ್ನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದು ಇವಳ ಸ್ಕೂಲು. ಸೊ ಫುಲ್ ಅವಳಂತೂ ಎಕ್ಸೈಟಾಗಿ ಇದ್ದಾಳೆ, ಹೋಗಬೇಕು ನಾನು ಸ್ಕೂಲ್ಗೆ ಹೋಗಬೇಕು ಅಂತ. ಬಟ್ ನನ್ನ ಮಗನ ವಿಷಯದಲ್ಲಿ ಹಂಗಾಗಿರಲಿಲ್ಲ, ಅವನಿಗೇನು ಅಷ್ಟೊಂದೇನು ಇಷ್ಟ ಇರಲಿಲ್ಲ. ಬಟ್ ಇವಳಂತೂ ಇಷ್ಟಪಟ್ಟು ಹೋಗ್ತಿದ್ದಾಳೆ. ಫೈನಲಿ ನನ್ನ ಮಗಳು ಕೂಡ ಸ್ಕೂಲ್ಗೆ ಜಾಯ್ನ್ ಆದಳು. ಸೊ ತುಂಬ ಚೆನ್ನಾಗಿದೆ ಸ್ಕೂಲ್ ಆ್ಯಂಬಿಯನ್ಸು ಪ್ರತಿಯೊಂದೂ ಕೂಡ. ಹಾಗೆ ಮಕ್ಕಳುಗಳು ಕೂಡ ಅಷ್ಟೇ ತುಂಬ ಜನ ಫ್ರೆಂಡ್ಸ್ ಆದರು ಅಂತ ಎಲ್ಲ ಹೇಳ್ತಿದ್ಲು ಬಂದಾದಮೇಲೆ. ಸೊ ಅಲ್ಲೇ ಯೂನಿಫಾರ್ಮ್ದು ಕೂಡ ಮೆಷರ್ಮೆಂಟು, ಹಾಗೆ ಶೂದು ಪ್ರತಿಯೊಂದ್ರದ್ದು ಮೆಷರ್ಮೆಂಟು ಎಲ್ಲ ತೊಗೊತಾ ಇದ್ದಾರೆ. ಸೊ ಇದು ಸ್ಕೂಲ್ ಒಳಗೆ ಎಷ್ಟೆಷ್ಟಾಗುತ್ತೆ ಅಷ್ಟು ಸ್ಮಾಲ್ ಗ್ಲಿಮ್ಸ್ನ ನಾನು ತೊಗೊಂಡಿದ್ದೀನಿ. ಸ್ಕೂಲ್ ಒಳಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ ಒಳಗಡೆ. ಆ್ಯಕ್ಚುಲಿ ಇದೇ ಬ್ರಾಂಚ್ನ ಫಸ್ಟ್ ಇದ್ದಾಗ ನನ್ನ ಮಗ ಕೂಡ ಇದೇ ಸ್ಕೂಲ್ಗೆ ಹೋಗ್ತಿದ್ದಿದ್ದು, ಇವ್ರ ಸ್ಕೂಲಿಗೆ. ಸೊ ಅವನಿಗೆ ಈ ಸ್ಕೂಲ್ ಇಷ್ಟ ಆಗ್ಬಿಟ್ಟಿದೆ. ನಾನು ಇದೇ ಸ್ಕೂಲಿಗೆ ಮತ್ತೆ ಬರ್ತೀನಿ, ನಾನು ಆ ಸ್ಕೂಲ್ಗೆ ಹೋಗಲ್ಲ ಅಂತ ಅಂದ್ಕೊಂಡು ಅವನು ಅಲ್ಲೇ ಆಟ ಮಾಡ್ಕೊಂಡು ನಿಂತಿದ್ದಾನೆ. ಸೊ ಫೈನಲಿ ಬಂದಾಯಿತು. ಓರಿಯೆಂಟೇಷನ್ ಡೇ ಇದ್ದಿದ್ದು ಇವತ್ತು, ಅಂದರೆ 31st ಮೇ ಇದ್ದಿದ್ದು. ನೆಕ್ಸ್ಟ್ ವೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಓರಿಯೆಂಟೇಷನ್ ಡೇ ಅಂದಮೇಲೆ ಅದೆಲ್ಲ ಇದ್ದೇ ಇರುತ್ತಲ್ಲ, ಅದು ತರಬೇಕು, ಹಿಂಗಿರಬೇಕು, ಹಂಗೆ ಮಾಡಬೇಕು, ಈ ಥರ ಡ್ರೆಸ್ ಕೋಡು, ಫುಡ್ ಆಗಿರ್ಬೋದು, ಪ್ರತಿಯೊಂದು ಅವರವರ ಏನಿರುತ್ತೆ ಆ ಸ್ಕೂಲ್ದು ಅದನ್ನೆಲ್ಲ ಪ್ರತಿಯೊಂದು ಹೇಳ್ತಾರೆ. ಮಗನಿಗೂ ಕೂಡ ಇತ್ತು. ಅವನದು ಲಾಸ್ಟ್ ವೀಕ್ ಮುಗೀತು, ಮಗಳದು ಇವಾಗ. ಇಲ್ಲಿ ಆ್ಯಕ್ಚುಲಿ ಮೀಟಿಂಗ್ ಇದ್ದಿದ್ದು, ಮೀಟಿಂಗ್ ಎಲ್ಲ ಆಗಿತ್ತು. ಸೊ ಅದಾದಮೇಲಿನ ಒಂದು ಡಿಸ್ಪರ್ಸಲಲ್ಲಿ ನಾನು ಸ್ಮಾಲ್ ವೀಡಿಯೋನ ಮಾಡಿಕೊಂಡೆ. ಸೊ ಕಂಪ್ಲೀಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಮಕ್ಕಳು ಬಿಡಲಿಲ್ಲ ಕೈನ. ಸೊ ಅದಾದಮೇಲೆ ಟೀ ಮತ್ತು ಬಿಸ್ಕೆಟ್ಸು ಇದ್ವು. ಸೊ ಅದನ್ನು ಕೂಡ ಮಕ್ಕಳು ತಗೊಂಡು ಇನ್ನೇನು ಹೊರಡೋ ಟೈಮು. ಸೊ ಮಕ್ಕಳೆಲ್ಲ ಬಂದವರೆಲ್ಲ ಆರಾಮಾಗಿ ಆಟ ಆಡ್ಕೊಂಡು ಎಲ್ಲ ಇದ್ದರು. ಸ್ಕೂಲ್ ಆ್ಯಂಬಿಯನ್ಸ್ ಅಂತೂ ತುಂಬ ಇಷ್ಟ ಆಗಿತ್ತು ಮಕ್ಕಳಿಗೆ. ನನ್ನ ಮಗ ಹೇಳಿದ್ನಲ್ಲ, ಇಲ್ಲೇ ಸೇರ್ಕೊಬೇಕು ನಾನು ಅಲ್ಲಿ ಸ್ಕೂಲ್ಗೆ ಹೋಗಲ್ಲ, ಈ ಸ್ಕೂಲ್ಗೆ ಹೋಗ್ತೀನಿ ನಾನು ಅಂತ ಅಂತಿದ್ದ. ಬಟ್ ಫಸ್ಟು ಅಂದರೆ ಅಲ್ಲೂ ಕೂಡ ಇವನು ಹೋಗಿದ್ದ 5 years ಬಿಫೋರು. ಅದೇ ಸ್ಕೂಲು, ಇಲ್ಲಿ ಬೇರೆ ಬಿಲ್ಡಿಂಗು. ಸೊ ಇಲ್ಲಿ ತಂಗಿ ಹೋಗ್ತಿದ್ದಾರೆ. ಸೊ ಇಬ್ಬರದ್ದು ಒಂದೇ ಸ್ಕೂಲು ಸ್ಟಾರ್ಟಿಂಗು. ಸೊ ಫುಲ್ಲು ಅವನು ಅಂದರೆ ಅಲ್ಲಿ ಫೇಮಸ್ ರಿಷಿ ಅಂತ ಅಂದರೆ, ಸೊ ರಿಷಿ ಸಿಸ್ಟರಾ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾಯಿದ್ರು. ತುಂಬ ಇಷ್ಟ ಆಯಿತು, ಅವಳಿಗೂ ಕೂಡ ಇಷ್ಟ ಆಯಿತು. ಬರ್ತೀನಿ ನಾನು, ಅವಳನ್ನು ಕೇಳಿದೆ ಸ್ಕೂಲಿಗೆ ಬರ್ತೀಯಾ ಏನು ಅಂತ. ಹ್ಞೂ ಅಮ್ಮ ಬರ್ತೀನಿ ಅಂತ ಅಂದ್ಲು. ಸೊ ಖುಷಿ ಆಯಿತು. ನೋಡೋಣ, ಈಗ ಅಂತಿದ್ದಾಳೆ ಬರ್ತೀನಿ ಹೋಗ್ತೀನಿ ಅಂತ. ಅದಾದಮೇಲೆ ಇರೋದು ನನಗೆ ರಿಯಲ್ ಪಿಕ್ಚರ್ ಬಂದು ನೆಕ್ಸ್ಟ್ ವೀಕಿಂದ ಸ್ಟಾರ್ಟು. ಸೊ ಅವ್ನು ಹೆಂಗೋ ಹೋಗ್ಬಿಡ್ತಾನೆ, ಅವ್ನು ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾನೆ. ಬಟ್ ಇವಳದೇ ಸ್ವಲ್ಪ ಕಷ್ಟ ಇರೋದು. ಆದಮೇಲೆ ಕಿಟ್ಟು ಕೂಡ ಕೊಡ್ತಾಯಿದ್ರು. ಸೊ ಕಿಟ್ಟು ಆ್ಯಕ್ಚುಲಿ ನಮ್ದು ಇನ್ನೂ ಬಂದಿರಲಿಲ್ಲ, ಸೊ ಹಾಗಾಗಿ ನಾನು ಇಸ್ಕೊಳ್ಳಿಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗು, ನನ್ನ ಮಗಳ ಓರಿಯೆಂಟೇಷನ್ ಡೇ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್.